ಶ್ರೀ ಗಣಪತಿ ವ್ರತಕಥೆ. ಈ ಕಲಿಯುಗದ ಆದಿಭಾಗದ ಒಂದು ದಿನ ನೈಮಿಷಾರಣ್ಯವಾಸಿಗಳಾದ ಶೌನಕಾದಿ ಮಹಾಮುನಿಗಳು ಈ ಕಲಿಯುಗದಲ್ಲಿ ಅಧರ್ಮಾಚರಣೆಗಳಿಂದ ಸಂಭವಿಸಬಹುದಾದ ಅನರ್ಥಗಳ ವಿಚಾರವಾಗಿ ತರ್ಕ ಮಾಡುತ್ತಿರುವಾಗ ಅಲ್ಲಿಗೆ ಪೌರಾಣಿಕ ಶ್ರೇಷ್ಠರಾದ ಸೂತರು ಬಂದರು. ಅವರು ಅರ್ಘ್ಯಪಾದಾದಿಗಳನ್ನು ಸ್ವೀಕರಿಸಿ ದರ್ಭಾಸ್ತರಣದಲ್ಲಿ ಆಸೀನರಾದ ಮೇಲೆ ಅವರನ್ನು ಕುರಿತು ಶೌನಕಾದಿ ಮಹಾಸೂತರೇ, ಈ ಕಲಿಯುಗದಲ್ಲಿ ಅಧರ್ಮಗಳು ಆದ್ದರಿಂದ ಉಂಟಾಗುವ ಅನೇಕಗಳಿಂದ ಜನರು ಪಾರಾಗುವುದು ಹೇಗೆ ಎಂದು ಪ್ರಶ್ನೆ ಮಾಡಿದರು. ಆಗ ಸೂತರು, ಗಣಪತಿ ಎಂದು ಕರೆಯಲ್ಪಡುವ ಸಕಲ ವಿಘ್ನ ಪರಿಹಾರಕನಾದ ವಿನಾಯಕನನ್ನು ಭಜಿಸಬೇಕು. ಈ ವಿನಾಯಕನಿಗೆ ವಿಘ್ನೇಶ, ಗಣೇಶ, ಗಜಾನನ ಮೊದಲಾದ ಅನೇಕ ನಾಮಗಳುಂಟು. ವ ಎಂದರೆ ಸಚ್ಚಿದಾನಂದ ರೂಪನಾದ ಪರಮಾತ್ಮನು. ನಾಯಕನೆಂದರೆ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳನ್ನು ನಿರಂತರವಾಗಿ ನಡೆಸುವ ತ್ರಿಮೂರ್ತಿ ಸ್ವರೂಪನು. ಈ ಪ್ರಕಾರದಲ್ಲಿ ವಿನಾಯಕ ದೇವತೆಯು ಪರಬ್ರಹ್ಮ ವಸ್ತುವಿನ ನಿರ್ಗುಣ ಮತ್ತು ಸಗುಣ ಸ್ವರೂಪಗಳ ಸಮ್ಮಿಳಿತ ವ್ಯಕ್ತಿ ಎಂದು ತಿಳಿಯಬೇಕು. ಈ ದಿವ್ಯ ಮಂಗಳ ಮೂರ್ತಿಯ ಸಗುಣೋಪಾಸನೆಯಿಂದ ಸಮಸ್ತ ಇಷ್ಟಾರ್ಥಗಳು ಕೈಗೂಡುವವು. ನಿರ್ಗುಣೋಪಾಸನೆಯಿಂದ ಆತ್ಮಸ್ವರೂಪ ಸಾಕ್ಷಾತ್ಕಾರವಾಗಿ ಕೈವಲ್ಯ ಲಭಿಸುವುದು. ಈ ಎರಡು ವಿಧಗಳಾದ ಉಪಾಸನೆಗಳಿಗೂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಎಂಬ ಸರ್ವಜನ ವಿದಿತವಾದ ಶ್ಲೋಕದಿಂದ ವ್ಯಕ್ತವಾಗುವುದು. ಈ ಪರದೈವದ ಮುಖದ ವಕ್ರತ್ವವು ಜಗತ್ತಿನ ವಿಚಿತ್ರ ವಿಕಾರಗಳನ್ನು ತೋರಿಸುತ್ತದೆ. ಕಾಯದ ಮಹತ್ವವು ವಿಶ್ವಂಭರವನ್ನು ತೋರಿಸುತ್ತದೆ. ನಾಸಿಕ ದೀರ್ಘತ್ವವು ಆನೆಯು ಹೇಗೆ ಸೊಂಡಿಲಿನಿಂದ ಸಕಲ ಕಾರ್ಯಗಳನ್ನು ನಿರ್ವಾಹ ಸಮರ್ಥವೋ ಹಾಗೆ ನಾಸದ್ವಾರದಿಂದ ಶ್ವಾಸೋಚ್ಛ್ವಾಸಗಳು ಪ್ರಯತ್ನವಿಲ್ಲದೆ ಹೊರಡುವ ರೀತಿಯಲ್ಲಿ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳನ್ನು ಲೀಲಾ ಮಾತ್ರದಿಂದ ನಡೆಸತಕ್ಕವನು ಎಂಬುದನ್ನು ತೋರಿಸುತ್ತದೆ. ಈ ಪರದೈವದ ಏಕದಂತವು ಭಕ್ತ ರಕ್ಷಣೆಗಾಗಿ ಧರಿಸಿರುವ ಶ್ವೇತದಂಡ. ಈತನ ಶೂರ್ಪಕರ್ಣವು ಶತ್ರು, ಕಷ್ಟ, ಉಪದ್ರವ ಇವೇ ಮೊದಲಾದ ಉಪಾಧಿಗಳನ್ನು ನಿವಾರಣೆ ಮಾಡಲು ಎರಡು ಕಡೆಯಲ್ಲೂ ಅಪ್ಪಳಿಸುವಂತೆ ಕಾಣಿಸುತ್ತದೆ. ಈತನ ಮೂಷಿಕ ವಾಹನವು ಧಾನ್ಯ ಸಮೃದ್ಧಿಯನ್ನು ಗುರುತು ಮಾಡುತ್ತದೆ. ಈತನ ಮೋದಕ ಹಸ್ತವು ಭಕ್ತರಿಗೆ ಮೋದಕವು ಅಂದರೆ ಕಡುಬು ಅಥವಾ ಆಹಾರ ಸಾಮಗ್ರಿ ಮತ್ತು ಮೋದವು ಅಂದರೆ ಆನಂದವನ್ನು ಹಸ್ತಂಗತವಾದದ್ದು ಎಂಬುದನ್ನು ಸೂಚಿಸುತ್ತದೆ. ಇಂತಹ ದೇವನನ್ನು ಭಜಿಸುವವರಿಗೆ ಇಹದಲ್ಲಿ ಸಕಲ ಸಂಪತ್ತುಗಳು, ಪರದಲ್ಲಿ ಮೋಕ್ಷಲಕ್ಷ್ಮಿಯು ಸುಲಭ ಸಾಧ್ಯಳು. ಎಲೈ ತಪಸ್ವಿಗಳೇ, ಯುಧಿಷ್ಠಿರನು ಶ್ರೀಕೃಷ್ಣನ ಉಪದೇಶದಿಂದ ಈ ಗಣೇಶನ ವ್ರತವನ್ನು ಸಾಂಗವಾಗಿ ಆಚರಿಸಿ ಕುರುಕ್ಷೇತ್ರದಲ್ಲಿ ನಡೆದ ಮಹಾಭಾರತ ಯುದ್ಧದಲ್ಲಿ ಜಯಶೀಲನಾಗಿ ದುಷ್ಕೃತದ ವಿನಾಶಕ್ಕೂ ಶಿಷ್ಟ ಪರಿಪಾಲನೆಗೂ ಕಾರಣಭೂತನಾದನು. ಶ್ರೀಕೃಷ್ಣನು ನಾರದರ ಉಪದೇಶದಿಂದ ಈ ಗಣೇಶ ವ್ರತವನ್ನು ಕೈಗೊಂಡು ಸ್ಯಮಂತಕಮಣಿಯ ನಿಮಿತ್ತದಿಂದ ತನಗೆ ಅನ್ಯಾಯವಾಗಿ ಪ್ರಾಪ್ತವಾದ ಅಪವಾದವನ್ನು ತಪ್ಪಿಸಿಕೊಂಡನು. ತನ್ನ ಅಣ್ಣನು ತನ್ನ ಮೇಲೆ ಹೊರಿಸಿದ್ದ ಮಿಥ್ಯಾಪವಾದದಿಂದ ಪಾರಾದನು. ಈ ಪರದೈವದ ಅಕಟ ವಿಕಟ ವಿಚಿತ್ರ ರೂಪವನ್ನು ನೋಡಿ ಹಾಸ್ಯ ಮಾಡತಕ್ಕ ದುರಾತ್ಮರು ಸಕಲ ಸಂಪತ್ತುಗಳನ್ನು ಕಳೆದುಕೊಂಡು ಕ್ಷಯ, ಅಪಸ್ಮಾರ ಮೊದಲಾದ ದುಷ್ಟ ವ್ಯಾಧಿಗಳಿಗೆ ಗುರಿಯಾಗಿ ವಿನಾಶವನ್ನು ಹೊಂದುತ್ತಾರೆ ಎಂದು ಸೂತರು ತಿಳಿಸಿದರು ಎಂಬಲ್ಲಿಗೆ ಗಣಪತಿ ವ್ರತಕಥೆಯ 1ನೇ ಅಧ್ಯಾಯವು ಸಮಾಪ್ತವಾಯಿತು. 2ನೇ ಅಧ್ಯಾಯನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.